ನನ್ನ ಮಗನ ಮದ್ವೆ ವಿಷಯದಲ್ಲಿ ನನ್ ಸೋತ್ ಹೋದೆ. ಎಷ್ಟೋ ತಂದೆ ತಾಯಿಗಳ ತರ ನಮ್ಮ ಮಗನ್ ಮದ್ವೆ ಮಾಡ್ಬೇಕು, ಅವನ್ ಸಂಸಾರ ಚೆನ್ನಾಗಿರ್ಬೇಕು, ಅವನ್ ಮಕ್ಕಳನ್ನ ಎತ್ತಾಡ್ಸ್ಬೇಕು ಅನ್ನೋ ಆಸೆ ನನ್ಗೂ ಇದೆ ರೀ. ಆದ್ರೆ ನನ್ನ ಆಸೆ ಈಡೇರ್ತಾನೆ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರು ಅವನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾನೆ ಇಲ್ಲ. ನನ್ನ ಆಸೆ ಈಡೇರುತ್ತಾ ಅನ್ನೋ ನಂಬಿಕೆನೆ ಹೊರಟೋಗ್ತಾ ಇದೆ ರೀ. ಅಷ್ಟೊಂದು ಅಪ್ಸೆಟ್ ಆಗ್ಬೇಡ ರಾಜಿ. ನಂಬಿಕೆಗೆ ಇನ್ನೊಂದು ಹೆಸರೇ ನೀನು. ನೀನೇ ನಂಬಿಕೆ ಕಳ್ಕೊಂಡ್ರೆ ಹೇಗೆ? ಖಂಡಿತ ನಿನ್ನ ಆಸೆ ನೆರವೇರುತ್ತೆ. ಅದೇ ಹೇಗೆ ರೀ? ಹೆತ್ತ ತಾಯಿ ಮುಖ ನೋಡೋದಕ್ಕೂ ಇಷ್ಟ ಪಡ್ದಿರೋನು ನನ್ ಮಾತ್ ಕೇಳ್ತಾನ? ರಾಜಿ, ದೇವ್ರು ಕೊಡೋದನ್ನ ತಡವ ಕೊಟ್ರು ಸರಿಯಾದ ಸಮಯ ಕೊಡ್ತಾನೆ ಅನ್ನೋದು ನನ್ನ ನಂಬಿಕೆ. ದೇವ್ರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿದ್ದೇ ಇರತ್ತೆ. ಹಾಗಾಗಿ ನಿನ್ ಪ್ರಯತ್ನ ನೀನ್ ಮಾಡು, ಅದಕ್ಕೆ ತಕ್ಕನಾದ ಫಲ ಸಿಕ್ಕೇ ಸಿಗತ್ತೆ. ಆಗ ನೀನ್ ಹೇಳ್ದಾಗೆ ಹೆಮ್ಮೆಯಿಂದ ನಿನ್ ಮಗನ್ ಮದುವೆ ಲಗ್ನ ಪತ್ರಿಕೆನೂ ಕೊಡ್ಬೋದು. ಹಾಗೇನೆ ನಿನ್ ಮಗನ್ ಮದುವೆನ ಕಣ್ತುಂಬ ನೋಡಿ ಖುಷಿನೂ ಪಡ್ಬೋದು. ಇವಳು ಯಾಕೆ ಇಲ್ಲಿ ಕರ್ಕೊಂಬಂದ್ಲು? ನಿನ್ನೆ ರಾತ್ರಿನೇ ತಿಪ್ಪೇಶನ್ ಫೋನ್ ಮಾಡಿ ಬೆಳಿಗ್ಗೆನೆ ಲೋಡ್ ಮಾಡಿ ಕಳ್ಸು ಅಂತ ಹೇಳಿದ್ನಲ್ಲೋ, ಎಲ್ಲ ಹಾಳಾಗೋದ್ನ ಇವನು. ಅಣ್ಣ, ಅಲ್ಲಿ ಯಾಕೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ. ಆ ಇವಳು ನಡ್ಕೊಂತ ಇರೋದ್ ನೋಡಿದ್ರೆ ಇವಳಿಗೆಲ್ಲ ಗೊತ್ತಾಗಿದೆ ಅನ್ಸುತ್ತೆ. ಎಲ್ಲ ಕಳ್ಳನ ಮಗನಿಂದನೇ ಆಗಿರೋದು. ಮಾಡ್ತೀನಿ ಅವನಿಗೆ. ಏಯ್, ಹಾಳಾದವನೇ ಎಲ್ಲೋದ್ಯೋ? ಇಲ್ಲೇ ಇದ್ದೀನಣ್ಣ. ಒಂದ್ಸಲ ಇಲ್ಲಿ ತಿರುಗಿ ನೋಡಿ ಅಣ್ಣ. ಅಲ್ಲ, ನಾನ್ ನಿಮ್ಗೆ ಕಾಯಿಗಳನ್ನ ಕೊಡಿಸ್ತೀನಿ ಅಂತ ಹೇಳಿದ್ರುನು ನೀವ್ ಯಾಕೆ ರೀತಿ ಕಳ್ತನ ಮಾಡ್ಸಿದ್ರಿ? ಎಲ್ಲ ನೀವೇ ಮಾಡ್ಸಿ ಏನು ಗೊತ್ತಿಲ್ದಿರೋರ್ ತರ ಬಂದು ಕಾಯಿ ಕೇಳೋದು, ನಮ್ಮನ್ನ ಇಕ್ಕಟ್ ಪರಿಸ್ಥಿತಿಲಿ ಸಿಕ್ ಹಾಕ್ಸಿ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕೋದು, ಇದು ದೊಡ್ಡವ್ರ ಲಕ್ಷಣ ಅಲ್ವಾ ಅಣ್ಣ? ಊರಲ್ಲಿರೋರ್ ಹತ್ರ ಎಲ್ಲ ಹೀಗೆ ಮಾಡಿ ಅವ್ರನ್ನ ಹಿಡ್ತದಲ್ಲಿ ಇಟ್ಕೊಂಡಿದ್ದೀರಾ. ಅದಕ್ಕೆ ಎಲ್ರ ತೋಟದ ಕಾಯಿಗಳನ್ನ ನೀವೇ ತಗೋತಾ ಇರೋದು. ಯಾಕೆ ಸುಮ್ನೆ ಬಡವ್ರ ಹೊಟ್ಟೆ ಮೇಲೆ ಹೊಡಿತೀರಾ? ನೋಡು, ನಿನ್ಗೆಲ್ಲಾ ವಿಷಯ ಗೊತ್ತಾಗಿದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ನೀನ್ ಕೊಟ್ಟಿರೋ ಅಡ್ವಾನ್ಸ್ ಇಟ್ಕೊಂಡು ಉಳಿದಿದ್ ಕಾಯಿಗೆ ಲೆಕ್ಕ ಹೇಳ್ಬಿಡು, ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ. ನಂಬಿಕೆ ದ್ರೋಹ ಮಾಡಿರೋ ನಿಮ್ ಹತ್ರ ಮತ್ತೆ ವ್ಯವಹಾರ ಮಾಡ್ತೀನಿ ಅಂತ ಹೇಗಣ್ಣ ಅನ್ಕೋತೀರಾ? ಮಣ್ಣಿನ ಮಗಳಾಗಿರೋ ಈ ಮಯೂರಿ ಮಣ್ಣಲ್ಲೇ ಮಣ್ಣಾಗ್ ಹೋದ್ರು ಮತ್ತೆ ನಿಮ್ ಹತ್ರ ವ್ಯವಹಾರ ಇಟ್ಕೊಳ್ಳಲ್ಲ. ನಮ್ ತೋಟದ ಕಾಯಿಗಳನ್ನ ತಗೋತೀನಿ ಅಂತ 2 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅಣ್ಣ, ತಗೊಳ್ಳಿ. ಆ 2 ಲಕ್ಷನ ನಿಮಗ್ ವಾಪಸ್ ಕೊಡ್ತಾ ಇದ್ದೀನಿ. ಮಹೇಶ್ ಅಣ್ಣ, ನೀವ್ ಹೋಗಿ ಕಾಯಿಗಳನ್ನ ತಗೊಳ್ಳಿ.
ನನ್ ತೋಟಕ್ಕೆ ಬಂದು ನನ್ ಗಾಡಿಯಲ್ಲಿರೋ ಕಾಯಿಗಳನ್ನ ಎತ್ಕೊಂಡೋಗ ಧೈರ್ಯ ಬಂತ? ಅದನ್ನೇನಾರು ಮುಟ್ಟಿದ್ರೆ ಒಬ್ಬೊಬ್ಬನ್ನ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ. ನಿನ್ನೇನು ನಿನ್ನ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ಕೊಂಡಿದ್ಯಾ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಈ ದುಡ್ಡು ಇಟ್ಕೊಂಡು ಇಲ್ಲಿಂದ ಹೋಯ್ತಾ ಇರು. ಇಲ್ದಿದ್ರೆ ಇಲ್ಲಿ ನಡೆಯೋದು ರುದ್ರ ತಾಂಡವ. ಕಳ್ತನ ಮಾಡೋದನ್ನೇ ಕಸಬ್ ಮಾಡಿಟ್ಕೊಂಡಿರೋ ನಿಮಗೆ ಇಷ್ಟೊಂದು ಅಹಂಕಾರ ಇರ್ಬೇಕಾದ್ರೆ ಕಷ್ಟಪಟ್ಟು ನ್ಯಾಯವಾಗಿ ಬದುಕ್ತಿರೋಳ್ ನಾನು. ನನಗಿನ್ನಷ್ಟಿರ್ಬೇಡ. ಹೌದು ಕಣೆ, ನಾನು ಕಳ್ಳನ್ ಮಗನ್ನೇ. ನಾನು ನಿನ್ ತೋಟದಲ್ಲಿ ಮಾತ್ರ ಅಲ್ಲ, ಈ ಊರಲ್ಲಿರೋ ತೋಟದಲ್ಲೆಲ್ಲ ನಾನು ಇದೇ ರೀತಿ ಕಳ್ತನ ಮಾಡ್ಸೋದು. ಏಯ್, ನಿನ್ನಿಂದ ಏನೇ ಮಾಡಕ್ಕಾಗತ್ತೆ? ಅರೆ ನೀವೇನ್ರಿ ನೆನ್ನೆ ಡಿಶಮ್ ನಮಗೋಸ್ಕರ ಇಡೀ ರೆಸ್ಟೋರೆಂಟ್ ನ ಬುಕ್ ಮಾಡಿದಾರೆ ಅಂತ ಹೇಳಿದ್ರು, ನಿಜಾನಾ? ಓಹ್, ಗೊತ್ತಾಯ್ತು ಬಿಡಿ. ನೆನ್ನೆ ನಾನು ಮಾಡಿರೋ ಒಂದು ಸಣ್ಣ ಹೆಲ್ಪಿಗೆ ನೀವು ನನಗೆ ಕೊಡ್ತಿರೋ ಒಂದು ಸಣ್ಣ ಪಾರ್ಟಿ. ಬಟ್ ಈ ಪಾರ್ಟಿಗೂ ಈ ಅಟ್ಮಾಸ್ಫಿಯರ್ಗೂ ಯಾಕೋ ಮಿಸ್ ಹೊಡಿತಿದೆ. ನಿಮ್ ಹುಡುಗಿ ಏನಾದ್ರು ಬರ್ತಿದಾರಾ? ಅವ್ರಿಗೆ ಗೊತ್ತಿಲ್ಲ ಏನಾದ್ರು ಪ್ರಪೋಸ್ ಏನಾದ್ರು ಪ್ಲಾನ್ ಮಾಡಿದೀರಾ? ಐ ಲವ್ ಯು. ನನ್ನ ಮದ್ವೆ ಆಗ್ತೀರಾ?